ಎಷ್ಟೇ ಪೂಜೆ ಪುರಸ್ಕಾರಗಳನ್ನು ಮಾಡಿದರೂ ಸಮಸ್ಯೆಗಳು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಲೇ ಹೋದವು. ಕೊನೆಗೆ ಏನು ಮಾಡಬೇಕೆಂದು ತಿಳಿಯದೆ ಸುರೇಶ ದಿಕ್ಕು ತೋಚದಂತಾದನು. ಅವನಿಗೆ ತನ್ನ ಮನೆಯೇ ನರಕದಂತೆ ಕಾಣಿಸಲು ಶುರುವಾಯಿತು. ಮನೆಯಲ್ಲಿ ದೀಪ ಹಚ್ಚಿದರೆ ಅದು ಹಾರಿ ಹೋಗುತ್ತಿತ್ತು, ಹಾಲು ಉಕ್ಕಿ ಚೆಲ್ಲುತ್ತಿತ್ತು, ತುಳಸಿ ಗಿಡ ಒಣಗಿ ಹೋಯಿತು. ಇದೆಲ್ಲ ಯಾವುದೋ ಕೆಟ್ಟ ಶಕ್ತಿಯ ಪ್ರಭಾವ ಎಂದು ಅವನಿಗೆ ಅನ್ನಿಸುತ್ತಿತ್ತು. ಅದಕ್ಕಿಂತ ಭಯಾನಕ ವಿಷಯ ಎಂದರೆ ಯಾರೋ ಸುರೇಶನ ಮೇಲೆ ತಂತ್ರ ಮಂತ್ರ ಅಥವಾ ಮಾಟ ಮಾಡಿಸಿದಂತೆ ಅವನಿಗೆ ಭಾಸವಾಗುತ್ತಿತ್ತು. ಸುರೇಶನಿಗೆ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತಿರಲಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ಯಾರೋ ಕತ್ತಲಲ್ಲಿ ತನ್ನನ್ನು ಕುತ್ತಿಗೆ ಹಿಸುಕಿ ಕೊಲ್ಲಲು ಬರುತ್ತಿದ್ದಾರೆ, ಯಾರೋ ಕಪ್ಪು ಬಟ್ಟೆ ಹಾಕಿಕೊಂಡು ತನ್ನನ್ನು ಹಟ್ಟಾಡಿಸಿಕೊಂಡು ಬರುತ್ತಿದ್ದಾರೆ. ಹಾವಿನ ಹೆಡೆಗಳು ಮತ್ತು ಬೆಂಕಿ ಬಿದ್ದಂತಹ ಭಯಂಕರ ದೃಶ್ಯಗಳು ಅವನ ಕನಸಿನಲ್ಲಿ ಬರುತ್ತಿದ್ದವು. ಇದರಿಂದ ಹೆದರಿ ಮೈಯೆಲ್ಲ ಬೆವತು ಅಮ್ಮ ಕಾಪಾಡು ಎಂದು ಕಿರುಚಿಕೊಂಡು ನಿದ್ದೆಯಿಂದ ಎಚ್ಚರವಾಗುತ್ತಿತ್ತು. ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಂತೂ ಅವನ ಪರಿಸ್ಥಿತಿ ಇನ್ನೂ ಹದಗೆಡುತ್ತಿತ್ತು. ಆ ದಿನಗಳಲ್ಲಿ ಅವನಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಅವನ ಎದೆಯ ಮೇಲೆ ಯಾರೋ 100 kg ಭಾರದ ಕಲ್ಲು ಇಟ್ಟಂತೆ ಯಾರೋ ಕುತ್ತಿಗೆ ಹಿಸುಕಿದ ಅನುಭವ ಆಗುತ್ತಿತ್ತು. ಅವನ ಮುಖದಲ್ಲಿದ್ದ ತೇಜಸ್ಸು ಮಾಯವಾಗಿತ್ತು. ಕಣ್ಣುಗಳು ಗುಂಡಿ ಬಿದ್ದು ಅದರ ಸುತ್ತಲೂ ಕಪ್ಪಾಗಿತ್ತು. ಅವನು ಕನ್ನಡಿ ನೋಡಿಕೊಳ್ಳಲು ಕೂಡ ಭಯ ಪಡುವಂತಾಯಿತು. ಅವನನ್ನು ನೋಡಿದವರು, ಏನಪ್ಪ ಸುರೇಶ, ನಿನಗೆ ಎಂಥ ಕೆಟ್ಟ ಗ್ರಹಚಾರ ಹಿಡಿದಿದೆ, ನೀನು ಆಗೋಗಿರೋದನ್ನು ನೋಡಿದರೆ ನಮಗೆ ಭಯವಾಗುತ್ತದೆ ಎಂದು ಕೇಳುವ ಪರಿಸ್ಥಿತಿ ಬಂತು. ನನಗೇಕೆ ಹೀಗಾಗುತ್ತಿದೆ? ನಾನೇನು ಪಾಪ ಮಾಡಿದೆ? ಯಾರಿಗಾದರೂ ಅನ್ಯಾಯ ಮಾಡಿದನೇ ಅಥವಾ ಯಾರಿಂದಾದರೂ ಕಿತ್ತುಕೊಂಡಿದ್ದೀನಾ? ದೇವರೇ, ನಾನು ಮಾಡಿದ ಪೂಜೆ ನಿನಗೆ ತಲುಪುತ್ತಿಲ್ಲವೇ ಎಂದು ಸುರೇಶ ದೇವರ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದನು. ಅವನು ಎಷ್ಟು ಅಳುತ್ತಿದ್ದಾನೆಂದರೆ ಅವನ ಕಣ್ಣೀರು ದೇವರ ಪಾದವನ್ನೇ ತೊಳೆಯುವಂತಿತ್ತು. ವೈದ್ಯರಿಗೆ ತೋರಿಸಿದರೂ ನಿಮ್ಮ ಆರೋಗ್ಯ ಸರಿಯಿದೆ, ಇದು ಬರೀ ಮನಸ್ಸಿನ ಭ್ರಮೆ ಎಂದು ಹೇಳುತ್ತಿದ್ದರು. ಆದರೆ ಅವನಿಗೆ ಗೊತ್ತಿತ್ತು, ಇದು ಭ್ರಮೆಯಲ್ಲ, ಇದು ಯಾರೋ ಶತ್ರುಗಳು ಮಾಡುತ್ತಿರುವ ಕುತಂತ್ರ, ಯಾರೋ ಹೊಟ್ಟೆ ಕಿಚ್ಚಿನಿಂದ ಬಿಟ್ಟಿರುವ ಕೆಟ್ಟ ದೃಷ್ಟಿ ಎಂದು. ವ್ಯಾಪಾರವೂ ಇಲ್ಲ, ನೆಮ್ಮದಿಯೂ ಇಲ್ಲ, ಬದುಕು ಬೇಡ ಎನ್ನುವ ಹಂತಕ್ಕೆ ಸುರೇಶ ತಲುಪಿದ್ದ. ಸಾಲಗಾರರ ಕಾಟ ದಿನ ದಿನ ಹೆಚ್ಚಾಗುತ್ತಿತ್ತು. ಅವರ ಮನೆ ಮುಂದೆ ಬಂದು ಬೈಯಲು ಶುರು ಮಾಡುತ್ತಿದ್ದರು. ನಾಳೆ ಬೆಳಗ್ಗೆ ದುಡ್ಡು ಕೊಡದಿದ್ದರೆ ನಿನ್ನ ಮನೆ ಖಾಲಿ ಮಾಡಿಸುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದರು. ಅವಮಾನ ತಾಳಲಾರದೆ ಪ್ರಾಣ ಬಿಟ್ಟು ಬಿಡೋಣ ಎಂದು ಕೂಡ ಯೋಚನೆ ಮಾಡಿದ. ಇವತ್ತು ರಾತ್ರಿ ಎಲ್ಲ ಮುಗಿಸಿಬಿಡೋಣ, ನನ್ನ ಹೆಣವನ್ನಾದರೂ ಜನ ನೆಮ್ಮದಿಯಾಗಿ ನೋಡಲಿ ಎಂದುಕೊಂಡು ಅವನು ಮನೆಯಿಂದ ಹೊರಗಡೆ ಹೊರಟು ದಿಕ್ಕು ತೋಚದೆ, ಸುರೇಶ, ಇನ್ನು ನನ್ನಿಂದ ಈ ಕಷ್ಟ ತಡೆಯಲು ಸಾಧ್ಯವಿಲ್ಲ, ಇವತ್ತೇ ಇದಕ್ಕೆಲ್ಲ ಒಂದು ಪೂರ್ಣ ವಿರಾಮ ಇಡಬೇಕು ಎಂದುಕೊಂಡು ಒಂದು ಮಂಗಳವಾರ ಸಂಜೆ ಅಳುತ್ತಾ ನಡೆಯುತ್ತಿದ್ದಾಗ ದಾರಿಯಲ್ಲಿ ಊರಿನ ಹನುಮಂತನ ದೇವಸ್ಥಾನ ಕಾಣಿಸಿತು. ಅಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತಿತ್ತು. ಸಂಜೆಯ ಸಮಯ, ಗಂಟೆಗಳ ಶಬ್ದ, ಕರ್ಪೂರದ ಆರತಿ, ಭಕ್ತರ ನಾಮಸ್ಮರಣೆ ಜೋರಾಗಿ ಆಗಿತ್ತು. ದೇವಸ್ಥಾನದ ತುಂಬ ಊದುಬತ್ತಿಯ ಸುಗಂಧ ಹರಡಿತ್ತು. ಆ ಗಂಟೆಯ ಶಬ್ದ ಅವನನ್ನು ಸೂಜಿಗಲ್ಲಿನಂತೆ ಸೆಳೆಯಿತು. ಸಾಯುವ ಮೊದಲು ಒಮ್ಮೆ ಹನುಮಂತನ ದರ್ಶನ ಮಾಡೋಣ, ಕೊನೆಯದಾಗಿ ಆತನ ಪಾದ ಮುಟ್ಟಿ ನಮಸ್ಕಾರ ಮಾಡೋಣ ಎಂದುಕೊಂಡು ಒಳಗೆ ಹೋಗುತ್ತಾನೆ. ಸುರೇಶ ದೇವಸ್ಥಾನದ ಒಂದು ಕಂಬವನ್ನು ಹಿಡಿದುಕೊಂಡು ನಿಂತು ಆಂಜನೇಯನ ವಿಗ್ರಹವನ್ನೇ ನೋಡುತ್ತಾ ಮಕ್ಕಳಂತೆ ಅಳುತ್ತಿದ್ದನು. ಅವನ ಕಣ್ಣೀರು ಕೆನ್ನೆಯ ಮೇಲೆ ಧಾರೆಯಾಗಿ ಹರಿಯುತ್ತಿತ್ತು. ತಂದೆ ಆಂಜನೇಯ, ವಾಯುಪುತ್ರನೇ, ನಾನು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲವಲ್ಲ,
ಮತ್ತೆ ಏಕೆ ಜನರು ನನ್ನ ಮೇಲೆ ಬಿದ್ದು ನನ್ನನ್ನು ಹಾಳು ಮಾಡುತ್ತಿದ್ದಾರೆ? ನನ್ನ ಕುಟುಂಬ ಬೀದಿಗೆ ಬರುವ ಪರಿಸ್ಥಿತಿ ಬಂದಿದೆ. ನನ್ನನ್ನು, ನನ್ನ ಮಕ್ಕಳನ್ನು ಕಾಪಾಡು ತಂದೆ. ನೀನೇ ನನಗೆ ಗತಿ. ನೀನು ಕೈ ಬಿಟ್ಟರೆ ನಾನು ಬದುಕುವುದಿಲ್ಲ. ನನಗೆ ದಾರಿ ತೋರಿಸು ಎಂದು ಮನಸ್ಸಿನಲ್ಲೇ ರೋಧಿಸಿದ. ಅವನ ಸಂಕಟವನ್ನು, ಅವನ ಕಣ್ಣೀರನ್ನು ನೋಡಿದ ದೇವಸ್ಥಾನದ ಹಿರಿಯ ಪ್ರಧಾನ ಅರ್ಚಕರು ಪೂಜೆ ಮುಗಿಸಿ ಅವನ ಬಳಿ ಬಂದರು. ಆ ಅರ್ಚಕರ ಕಣ್ಣಲ್ಲಿ ಒಂದು ದಿವ್ಯ ತೇಜಸ್ಸಿತ್ತು, ಮುಖದಲ್ಲಿ ಶಾಂತಿ ಇತ್ತು. ಸುರೇಶ ಅರ್ಚಕರ ಪಾದ ಮುಟ್ಟಿ ತನ್ನೆಲ್ಲ ಕಷ್ಟಗಳನ್ನು, ತನಗಾಗುತ್ತಿರುವ ಶತ್ರುಗಳ ಬಾಧೆಯನ್ನು, ಸಾಲದ ಸಮಸ್ಯೆಯನ್ನು ಅವರ ಮುಂದೆ ತೋಡಿಕೊಂಡ. ಆಗ ಆ ಹಿರಿ ಅರ್ಚಕರು ನಗುತ್ತಾ ಅವನ ತಲೆ ಸವರಿ ಒಂದು ಅದ್ಭುತವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ ಹೇಳಿದರು. ಸುರೇಶ, ಎದ್ದೇಳು. ಏಕೆ ಭಯಪಡುತ್ತಿದ್ದೀಯಾ? ಕಣ್ಣೀರು ಹಾಕಬೇಡ. ಈ ಪ್ರಪಂಚದಲ್ಲಿ ಮನುಷ್ಯರು ನಿನಗೆ ಕೆಟ್ಟದ್ದು ಮಾಡಬಹುದು, ನಿನ್ನನ್ನು ತುಳಿಯಲೂಬಹುದು. ಆದರೆ ಆ ಸಂಕಟಕರ ಹನುಮಂತ ನಿನ್ನ ಜೊತೆ ಇರುವಾಗ ನಿನಗೇಕೆ ಚಿಂತೆ? ಕಲಿಯುಗದಲ್ಲಿ ಶತ್ರುಗಳ ನಾಶಕ್ಕೆ, ದೃಷ್ಟಿದೋಷ ನಿವಾರಣೆಗೆ ಹನುಮಂತನೇ ಬ್ರಹ್ಮಾಸ್ತ್ರ. ನಾನು ಹೇಳುವ ಈ ಸಣ್ಣ ಕೆಲಸ ಮಾಡು, ನಿನ್ನ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತವೆ, ಬೆಂಕಿಯಲ್ಲಿ ಬೆಣ್ಣೆ ಕರಗಿದಂತೆ ಮಾಯವಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಸುರೇಶ ಕೇಳುತ್ತಾನೆ, ಏನು ಮಾಡಬೇಕು ಗುರುವೇ? ನನ್ನ ಪ್ರಾಣ ಬೇಕಾದರೂ ಕೊಡುತ್ತೇನೆ, ನನಗೆ ಈ ನರಕದಿಂದ ಮುಕ್ತಿ ಬೇಕು ಎಂದು ಸುರೇಶ ಕೇಳುತ್ತಾನೆ. ಅದಕ್ಕೆ ಅರ್ಚಕರು ಹೇಳುತ್ತಾರೆ, ಸುರೇಶ, ಬರುವ ಮಂಗಳವಾರ ಸಂಜೆ ನೀನು ಶುದ್ಧವಾಗಿ ಸ್ನಾನ ಮಾಡಿ ಹನುಮಂತನ ದೇವಸ್ಥಾನಕ್ಕೆ ಬಾ. ಬರುವಾಗ ಬರೀ ಕೈಯಲ್ಲಿ ಬರಬೇಡ. ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಒಂದು ವಿಳ್ಳೆದೆಲೆ ಹಾರವನ್ನು ತೆಗೆದುಕೊಂಡು ಬಾ. ನೆನಪಿರಲಿ, ಅಂಗಡಿಯಿಂದ ತಂದ ಹಾರ ಬೇಡ. ನೀನೇ ಸ್ವತಃ 108 ವಿಳ್ಳದ ಎಲೆಗಳನ್ನು, ತೊಟ್ಟು ಸಹಿತ ಇರುವ ಎಲೆಗಳನ್ನು ತಂದು ಶುದ್ಧವಾಗಿ ತೊಳೆದು ಅದನ್ನು ದಾರದಲ್ಲಿ ಕಟ್ಟಿ ಹಾರ ಮಾಡಿಕೊಂಡು ಬಾ. ಜೊತೆಗೆ ಸ್ವಲ್ಪ ಸಿಂಧೂರ ಮತ್ತು ಶುದ್ಧವಾದ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಬಾ. ಸ್ವಾಮಿಯ ಪಾದಕ್ಕೆ ವಿಳ್ಳೆದೆಲೆ ಹಾರ ಹಾಕಿ ಆ ಸಿಂಧೂರವನ್ನು ಸ್ವಾಮಿಗೆ ಅರ್ಪಿಸು. ನಂತರ ಆ ಪಾದದ ಮೇಲಿರುವ ಸಿಂಧೂರವನ್ನು ಪ್ರಸಾದವಾಗಿ ಅರ್ಚಕರನ್ನು ಕೇಳಿ ಪಡೆದುಕೋ. ಅದನ್ನು ತಂದು ನಿನ್ನ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿಹ್ನೆ ಬರೆದು ನಿನ್ನ ಹಣೆಗೆ ಇಟ್ಟಿಕೋ, ಸಾಕು. ಇಷ್ಟು ಮಾಡು, ನಿನ್ನ ಶತ್ರುಗಳೆಲ್ಲ ಧೂಳಿಪಟ ಆಗುತ್ತಾರೆ. ನಿನ್ನ ಮೇಲೆ ಬಿದ್ದಿರುವ ಎಂಥದೇ ಮಾಟ ಮಂತ್ರವಿದ್ದರೂ ಅದು ಸುಟ್ಟು ಬೂದಿಯಾಗುತ್ತದೆ ಎಂದು ಹೇಳುತ್ತಾರೆ. ಸುರೇಶನಿಗೆ ಕತ್ತಲಲ್ಲಿ ದೀಪ ಕಂಡಂತಾಯಿತು. ಅರ್ಚಕರು ಹೇಳಿದ ಮಾತು ಅವನಲ್ಲಿ ಹೊಸ ಧೈರ್ಯ ತುಂಬಿತು. ನನ್ನ ದೇವರು ಹನುಮಂತ ಇದ್ದಾನೆ ಎಂಬ ನಂಬಿಕೆ ಬಂತು. ಸುರೇಶ ಮರುದಿನದ ಮಂಗಳವಾರಕ್ಕಾಗಿ ಕಾಯುತ್ತಿದ್ದನು. ಬೆಳಿಗ್ಗೆಯೇ ಎದ್ದು ಮಾರುಕಟ್ಟೆಗೆ ಹೋಗಿ ಹರಿದಿಲ್ಲದ ಮತ್ತು ತಾಜಾ ವಿಳ್ಳೆದ ಎಲೆಗಳನ್ನು ತಂದನು. ಪ್ರತಿಯೊಂದು ಎಲೆಯನ್ನು ನೀರಿನಲ್ಲಿ ತೊಳೆದು ಶ್ರೀಗಂಧ ಹಚ್ಚಿದನು. ಮನೆಯಲ್ಲೇ ಕುಳಿತು ಶ್ರೀರಾಮ ಜಯ ರಾಮ ಜೈ ಹನುಮಾನ್ ಎಂದು ಜಪಿಸುತ್ತಾ 108 ಎಲೆಗಳ ಹಾರವನ್ನು ಭಕ್ತಿಯಿಂದ ಕಟ್ಟಿದನು. ಹಾರ ಕಟ್ಟುವಾಗ ಅವನ ಕಣ್ಣಲ್ಲಿ ಭಕ್ತಿಯ ನೀರು ಬರುತ್ತಿತ್ತು. ನನ್ನ ಕಷ್ಟ ಇವತ್ತಿಗೆ ಕಳೆಯಲಿ ಎಂದು ಬೇಡಿಕೊಂಡನು. ಸಂಜೆ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಆ ಹಾರ ಮತ್ತು ಸಿಂಧೂರವನ್ನು ಅರ್ಪಿಸಿದನು. ಬಜರಂಗಬಲಿ, ಶತ್ರುಗಳಿಂದ ಮತ್ತು ದೃಷ್ಟಿದೋಷದಿಂದ ನನ್ನ ಕುಟುಂಬವನ್ನು ರಕ್ಷಿಸು ಎಂದು ಮನಸ್ಸಾರೆ ಪ್ರಾರ್ಥಿಸಿದನು. ಅರ್ಚಕರು ಕೊಟ್ಟ ಸಿಂಧೂರದ ಪ್ರಸಾದವನ್ನು ಮನೆಗೆ ತಂದು ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಬರೆದು ಹಣೆಗೆ ಇಟ್ಟುಕೊಂಡನು.
ಅಂದು ರಾತ್ರಿ ಒಂದು ರೋಮಾಂಚನಕಾರಿ ಘಟನೆ ನಡೆಯಿತು. ಸುರೇಶನಿಗೆ ಒಂದು ಕನಸು ಬಿತ್ತು. ಕನಸಿನಲ್ಲಿ ಭಯಂಕರವಾದ ಕಪ್ಪು ಆಕೃತಿಗಳು ಮತ್ತು ವಿಕಾರವಾದ ಪ್ರಾಣಿಗಳು ಅವನ ಮನೆಯೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದವು. ಅವುಗಳನ್ನು ಕಂಡು ಸುರೇಶ ಕಾಪಾಡಿ ಕಾಪಾಡಿ ಎಂದು ಕಿರುಚಿದನು. ಆಗಲೇ ಇದ್ದಕ್ಕಿದ್ದಂತೆ ಜೈ ಶ್ರೀರಾಮ ಎಂಬ ಸಿಂಹದ ಗರ್ಜನೆ ಕೇಳಿಸಿತು. ಕೈಯಲ್ಲಿ ಗದೆ ಹಿಡಿದ ತೇಜಸ್ವಿ ವಾನರ ರೂಪದ ಹನುಮಂತ ಪ್ರತ್ಯಕ್ಷನಾದನು. ಹನುಮಂತನು ಆ ದುಷ್ಟ ಶಕ್ತಿಗಳನ್ನು ತನ್ನ ಬಾಲದಿಂದ ಬಡಿದು ಓಡಿಸಿದನು. ಹೋಗುವ ಮುನ್ನ ಸುರೇಶನ ಕಡೆಗೆ ನೋಡಿ ಅಭಯ ಹಸ್ತ ತೋರಿಸಿ ಮಾಯವಾದನು. ಬೆಳಗ್ಗೆ ಎದ್ದ ಮೇಲೆ ಸುರೇಶನ ಮನಸ್ಸು ತಲೆಯ ಮೇಲಿದ್ದ 100 kg ಭಾರ ಇಳಿದಂತೆ ಆಯಿತು. ಮನೆಯಲ್ಲಿದ್ದ ಆ ಭಾರವಾದ ವಾತಾವರಣ ಹೋಗಿ ಹೊಸ ಕಳೆ ಬಂದಿತು. ಒಣಗಿದ್ದ ತುಳಸಿ ಗಿಡ ಮತ್ತೆ ಚಿಗುರೊಡೆಯಿತು. ಮನೆಯ ಜಗಳಗಳು ನಿಂತು ಹೋದವು. ನಿಜವಾದ ಪವಾಡ ನಡೆದಿದ್ದು. ಆಮೇಲೆ ಸುರೇಶನಿಗೆ ಯಾರು ತೊಂದರೆ ಕೊಡುತ್ತಿದ್ದರೋ ಅವರೇ ಬಂದು ಸಿಹಿ ಹಂಚಿ ಕ್ಷಮೆ ಕೇಳಿದರು. ನಮ್ಮಿಂದ ತಪ್ಪಾಯಿತು ಸುರೇಶ, ನಮ್ಮನ್ನು ಕ್ಷಮಿಸು ಎಂದು ರಾಜಿ ಮಾಡಿಕೊಂಡರು. ಇದಾದ ನಂತರ ವ್ಯಾಪಾರ ಮತ್ತೆ ಜೋರಾಯಿತು. ಹನುಮಂತನ ಕೃಪೆಯಿಂದ ಸುರೇಶ ಮತ್ತೆ ರಾಜನಂತೆ ಬದುಕಿದನು. ವೀಕ್ಷಕರೇ, ಈ ಕತೆ ನಮಗೆ ಕಲಿಸುವುದು ಇಷ್ಟೇ. ನಿಮಗೂ ಕೂಡ ಜೀವನದಲ್ಲಿ ಶತ್ರುಗಳ ಕಾಟವಿದ್ದರೆ, ಆಫೀಸ್ನಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಜನ ನಿಮಗೆ ತೊಂದರೆ ಕೊಡುತ್ತಿದ್ದರೆ, ಅಥವಾ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದು ಅನಿಸಿದರೆ ದಯವಿಟ್ಟು ಚಿಂತೆ ಮಾಡಬೇಡಿ. ಹನುಮಂತನು ಇರುವಾಗ ಭಯಬೇಕೆ? ಈ ಮಂಗಳವಾರ ಸಂಜೆ ನಿಮ್ಮ ಮನೆ ಹತ್ತಿರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಒಂದು ವೀಳ್ಯದ ಎಲೆ ಹಾರವನ್ನು ಮತ್ತು ಸಿಂಧೂರವನ್ನು ಅರ್ಪಿಸಿ. ಹನುಮಂತನಿಗೆ ವೀಳ್ಯದೆಲೆ ಎಂದರೆ ಪಂಚಪ್ರಾಣ. ಪೂಜೆ ಮುಗಿದ ನಂತರ ದೇವಸ್ಥಾನದಲ್ಲೇ ಒಂದು ಮೂಲೆಯಲ್ಲಿ ಕುಳಿತು 10 ನಿಮಿಷ ಓಂ ಹನುಮತೆ ನಮಃ ಅಥವಾ ಓಂ ಆಂಜನೇಯ ನಮಃ ಎಂದು 108 ಬಾರಿ ಜಪಿಸಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಹನುಮಂತನ ಪಾದಕ್ಕೆ ಹಾಕಿ ಬನ್ನಿ. ಹನುಮಂತನ ಕೃಪೆ ಇದ್ದರೆ ಎಂಥದೇ ಶತ್ರುಗಳು ಮಿತ್ರರಾಗುತ್ತಾರೆ. ನಿಮ್ಮ ಜೀವನದಲ್ಲಿರುವ ಕತ್ತಲು ಸರಿದು ಬೆಳಕು ಬರುತ್ತದೆ. ನಂಬಿಕೆ ಇಟ್ಟು ಮಾಡಿ ನೋಡಿ, ಒಳ್ಳೆಯದಾಗುತ್ತದೆ. ಈ ವಿಡಿಯೋ ಮತ್ತು ಈ ಪರಿಹಾರ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ಅವರಿಗೂ ಒಳ್ಳೆಯದಾಗಲಿ. ಹನುಮಂತನ ಆಶೀರ್ವಾದ ಪಡೆಯಲು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ ಬಲಿ ಎಂದು ಭಕ್ತಿಯಿಂದ ಬರೆಯಿರಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.